ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಇವತ್ತು ನೀವು ಭಾಳ ಟೆನ್ಷನ್ನಲ್ಲಿ ಇದ್ದೀರಿ ಅಂತೇಳಿ ಏನಾದರೂ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಏನು ಮಾಡಲಿ ಅನ್ನುವಂಥ ಗೊಂದಲದಲ್ಲಿ ನೀವೇನಾದರೂ ಸಿಲುಕಿ ಬಿದ್ದೀರಾ, ಅಥವಾ ಮುಂದಿನ ಹೆಜ್ಜೆ ಏನು ಇಡಬೇಕು ಅನ್ನುವಂಥದ್ದು ಸ್ಪಷ್ಟೀಕರಣ ನಿಮಗಿಲ್ವಾ? ಹಾಗಾದರೆ ನಿಲ್ರಿ, ಒಂದು ನಿಮಿಷ ಪೌಸ್ ಕೊಡ್ರಿ, ಒಂದು ಕಡೆ ಸೈಲೆಂಟ್ ಆಗಿ ಕುಳಿತುಕೊಳ್ರಿ, ನಿಮ್ಮ ಉಸಿರಿನ ಮೇಲೆ ಚಿತ್ತವಿಡಿ, ಸಂಪೂರ್ಣ ನಿಮ್ಮ ಎಲ್ಲ ಎನರ್ಜಿಯನ್ನ ಒಂದೇ ಕಡೆಗೆ ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ. ಆ ಉಸಿರಾಟದೊಂದಿಗೆ ಒಂದಿಷ್ಟು ಪರಿವರ್ತನೆ ಒಳಗೆ ವೈಬ್ರೇಷನ್ ಬರ್ತಾ ಇರೋದನ್ನ ಗಮನಿಸ್ರಿ. ನಿಧಾನಕ್ಕೆ ಆ ಉಸಿರಾಟ ಯಾವ್ಯಾವ ರೀತಿ ನಿಮ್ಮ ಒಳಗೆ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಅದನ್ನ ಗಮನಿಸ್ತಾ ಇರ್ತೀರಿ. ಆವಾಗ ತಕ್ಷಣಕ್ಕೆ ನಿಮಗೆ ಅನಿಸ್ತಾ ಇರುತ್ತೆ ನಿಮ್ಮ ಸಹಸ್ರಾರದಲ್ಲಿ ಅದೇನೋ ವೈಬ್ರೇಷನ್ ನಡೀತಾ ಇದೆ, ನಿಮ್ಮ ಅಗ್ನಾಚಕ್ರದಲ್ಲಿ ಯಾವ್ದ್ಯಾವುದೋ ಫ್ರೀಕ್ವೆನ್ಸಿಗಳು ಕನೆಕ್ಟ್ ಆಗ್ತಾ ಇವೆ ಅಂತ ನಿಮಗೆ ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಆ ಫೀಲಿಂಗ್ ಯಾವುದು ಇಲ್ಲ, ಅದು ರೇಖೀಯ ಅನಂತ ಬ್ರಹ್ಮಾಂಡದ ಶಕ್ತಿ. ಹಾಗಾಗಿ ಭಾರತೀಯ ರೇಖೆಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರ ತಕ್ಷಣಕ್ಕೆ ಯಾವಾಗ ನಾವು ಸೈಲೆಂಟ್ ಆಗ್ತೀವಿ, ನಮ್ಮ ಉಸಿರಿನ ಮೇಲೆ ಚಿತ್ತ ಕೊಡ್ತೀವಿ, ಆವಾಗ ತಕ್ಷಣ ಒಂದು ಮಹಾಶಕ್ತಿಯೊಂದಿಗೆ ನಾವೇನ್ ಮಾಡ್ತೀವಿ ಅಂದ್ರ ಜೋಡಿಸ್ಕೊಳ್ತೀವಿ. ಹಾಗಾಗಿ ಇದಕ್ಕೆ ಬೆಳಕಿನ ದರ್ಶನ ಅಂತ ಹೇಳ್ತೀವಿ. ಹಾಗಾಗಿ ಸಚ್ಚಿತ್ತಾನಂದ ಸ್ವರೂಪ ಅನ್ನುವಂತಹ ದಿವ್ಯ ಪರಾತ್ಪರ ಶಕ್ತಿ ಇದೆ ನೋಡ್ರಿ, ಅದು 24x7 ನಮ್ಮ ಜೊತೆಗೆ ಕನೆಕ್ಟ್ ಇರೋದೇ ಇದೆ ಶಕ್ತಿ. ಯಾವಾಗ ನಾನು ಅದನ್ನ ಗಮನಿಸ್ತೀನಿ, ಅದು ನಮ್ಮೊಳಗೆ ವೈಬ್ರೇಷನ್ ನನಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಇಂತಹ ಒಂದು ಮಹಾನ್ ಸಂಶೋಧನೆಯನ್ನ ಮಾಡಿರುವಂತಹ ನಮ್ಮ ಋಗ್ವೇದಕ್ಕೂ ಅಥರ್ವ ವೇದಕ್ಕೂ ಮತ್ತೆ ನಾಥ ಸಂಹಿತೆ, ಈ ಎಲ್ಲಾ ಮಹತ್ ಗ್ರಂಥಗಳು ಏನ್ ಹೇಳುತ್ತೆ ಅಂದ್ರ ಶಕ್ತಿ ಬೇರೆ ಎಲ್ಲೂ ಇಲ್ಲ, ನಿನ್ನೊಳಗೆ ಇದೆ. ನಿನ್ನೊಳಗಿನ ಶಕ್ತಿಯನ್ನ ನೀನ್ ಜಾಗೃತ ಮಾಡ್ಕೊಂಡಾಗ ಪರಾತ್ಪರ ಶಕ್ತಿ ತಕ್ಷಣಕ್ಕೆ ನಿನ್ ಜೊತೆಗೆ ಜೋಡಿಸ್ಕೊಳ್ಳುತ್ತೆ ಅಂತ ಹೇಳಿ. ಹಾಗಾಗಿ ಇವತ್ತ ನಮ್ಮ ಜೀವನ ಬಹಳ ಸ್ಟ್ರೆಸ್ ಆಗ್ಬಿಟ್ಟಿದೆ. ಒಂದ್ ಮಾಡೋದಕ್ಕೆ ಹೋಗಿರ್ತೀವಿ, ಇನ್ನೊಂದು ಮಾಡೋದಕ್ಕೆ ಶುರು ಮಾಡ್ತೀವಿ, ಒಂದು ಸೆಟ್ ಮಾಡೋ ತನಕ ಇನ್ನೊಂದು ಕಟ್ ಆಗ್ಬಿಡುತ್ತೆ, ಒಬ್ರನ್ನ ಒಲಿಸೋ ತನಕ ಇನ್ನೊಬ್ರು ಸೆಟದು ನಿಲ್ತಾರೆ. ಈ ಎಲ್ಲಾ ಡಿಸ್ಟರ್ಬೆನ್ಸ್ ಗಳಲ್ಲಿ ನಾವು ಮ್ಯಾನೇಜ್ ಮಾಡೋದ್ರಲ್ಲೇ ನಾವು ನಮ್ಮ ಸಮಯವನ್ನ ಜೊತೆಗೆ ನಮ್ಮ ಆಯುಷ್ಯವನ್ನ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ಜೀವನದ 7 ಏರಿಯಾಗಳನ್ನ ನೀವೇನಾದ್ರೂ ಸರಿಪಡಿಸ್ಕೊಳ್ಬೇಕಾಗಿದೆ. ಅಂದ್ರೆ ಹೆಲ್ದಿ ಆಗಿರ್ಬೇಕು ಅಂದ್ರ ನೀವು ರೇಖೆಯನ್ನ ಕಲಿಬೇಕು. ನೀವು ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಬೇಕಂದ್ರ ನಿಮ್ಮ ಮೂಲಾಧಾರ ಚಕ್ರವನ್ನ ನೀವು ಆಕ್ಟಿವೇಟ್ ಮಾಡಿದ್ದೀರಿ ಇಲ್ಲ ನೋಡ್ಕೊಳ್ಬೇಕು. ನೀವು ನನ್ನ ರಿಲೇಶನ್ಶಿಪ್ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರ ನಿಮ್ಮ ಸ್ವಾಧಿಷ್ಠಾನ ಇದೆ ನೋಡ್ರಿ, ಅದು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ನೀವು ಗಮನಿಸ್ತಾ ಇರಬೇಕು. ನನ್ಗೆ ಬಹಳ ದಯೆ ಕರುಣೆ ಇದು ಯಾವುದೂ ಇಲ್ಲ, ನನಗೆ ಒಂಟಿತನ ಕಾಡ್ತಾ ಇದೆ ಅಂತ ಹೇಳಿ ಅನಿಸಿದಾಗ ಹೃದಯದಲ್ಲಿರುವಂತಹ ಸ್ಪಂದನೆಯನ್ನ ನೀವು ಯಾವತ್ತೂ ಗಮನಿಸಲಿ ಇಲ್ಲ ಅಂತ ಅರ್ಥ. ಹಾಗಾಗಿ ಜೀವನದ ಎಲ್ಲಾ ಏರಿಯಾಗಳನ್ನ ಜೊತೆಗೆ ಸ್ಪಿರಿಚುವಲ್ ಆಗಿ ಬೆಳೆಯೋದಕ್ಕೆ, ಸಮಾಜ ನನ್ನನ್ನು ಗುರುತಿಸಬೇಕು, ನಾನು ಸಕ್ಸಸ್ ಆಗ್ಬೇಕು, ಈ ಎಲ್ಲವುಗಳಲ್ಲಿರುವಂತಹ ಒಂದೇ ಒಂದು ದಿವ್ಯ ಔಷಧಿ ಯಾವುದು ಅಂದ್ರ ಅದು ಭಾರತೀಯ ರೇಖೀಯ ಶಕ್ತಿ. ಸೊ ಹಾಗಾಗಿ ಈಗ ನಾನು ನಿಮ್ಮೆಲ್ಲರಿಗೂ ಸಮೇತ ಈ ಒಂದು ಶಕ್ತಿಯ ಜೊತೆಗೆ ಜೋಡಿಸೋದಕ್ಕೆ ನಾನು ತಯಾರಾಗಿದ್ದೀನಿ.